ಹಾಯ್ ಆಲ್, ನಮಸ್ತೆ. ವೆಲ್ಕಮ್ ಟು ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಯಾವಾಗಲೂ ಆರೋಗ್ಯವಾಗಿ ಸಂತೋಷವಾಗಿ ಇರಬೇಕು ಅನ್ನೋದು ನನ್ನ ಆಸೆ. ಇವತ್ತು ಕಿಚನ್ನಲ್ಲಿ ಒಂದು ಸ್ವಲ್ಪ LED ಲೈಟನ್ನು ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀವಿ. ಫಸ್ಟು ಡಬಲ್ ಟೇಪ್ ಏನು ಬರುತ್ತೆ, ಟ್ರಾನ್ಸ್ಪರೆಂಟ್ ಡಬಲ್ ಟೇಪ್, ಅದನ್ನು ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಇದು LED ಲೈಟ್ ಏನಿದೆ ಅದನ್ನು ಫಿಕ್ಸ್ ಮಾಡಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ, ಕಿಚನಿಗೆ ಒಂದು ಒಳ್ಳೆ ಕಳೆ ಕೂಡ ಬಂದಿದೆ. ಹಾಗೆ ವೀಡಿಯೋಸ್ ಎಲ್ಲ ಮಾಡುವಾಗ ಈ ಥರ ಲೈಟಿಂಗ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ಥರ ಒಂದು LED ಲೈಟನ್ನು ಫಿಕ್ಸ್ ಮಾಡಿರೋದು. ಹಾಗೆ ಲಾಸ್ಟ್ ಸಂಡೇ ನಮ್ಮ ಮನೆಗೆ ನಮ್ಮ ರಿಲೇಟಿವ್ ಬಂದಿದ್ದರು. ಇವರು ನಮ್ಮ ತಂದೆ ಸೈಡ್ ರಿಲೇಟಿವ್ ಆಗ್ತಾರೆ. ಕಮ್ಮಿಂಗ್ ಸ್ಯಾಟರ್ಡೇ ಸಂಡೇ ದಾವಣಗೆರೆಯಲ್ಲಿ ಒಂದು ಮದುವೆ ಇದೆ, ಹಾಗಾಗಿ ಇನ್ವೈಟ್ ಮಾಡೋದಕ್ಕೆ ಅಂತ ಬಂದಿದ್ದರು. ಆಫ್ಟರ್ ಮೆನಿ ಇಯರ್ಸ್ ನಮ್ಮ ಮನೆಗೆ ಮದುವೆಗೆ ಅಂತ ಕರೀಲಿಕ್ಕೆ ಅಂತ ಬಂದಿದ್ದು. ತುಂಬಾ ಖುಷಿ ಆಯಿತು. ನೋಡಬೇಕು ಹೋಗೋದು ಏನು ಅಂತ ಡಿಸೈಡ್ ಮಾಡಬೇಕು ಇನ್ನು. ಹಾಗೆ ಸ್ವಲ್ಪ ದಿನದ ಹಿಂದೆ ನಮ್ಮ ಮನೇಲಿ ಈ 2 ಪಕ್ಷಿಗಳು ಬಂದಿತ್ತು. ದಿನ ಬರ್ತಾಯಿತ್ತು ಆಯಿತಾ. ದಿನ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಅದು ಏನು ಯೋಚನೆ ಮಾಡಿ ಬರ್ತಾಯಿತ್ತು ಏನು ಅಂತ ಗೊತ್ತಿಲ್ಲ. ದಿನ ಬರ್ತಾಯಿತ್ತು. ಫಸ್ಟ್ ಒಬ್ಬರು ಬರ್ತಾಯಿದ್ರು, ಒಬ್ಬರು ಬಂದು ಇನ್ನೊಬ್ರನ್ನ ಕರೆಯೋದು, ಇನ್ನೊಂದು ಬರೋದು, ಹಾಗೆ ಕೂತ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿತ್ತು. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ನನಗೆ ಗೊತ್ತಾಯಿತು, ಓಕೆ ಇದು ಇಲ್ಲಿ ಗೂಡು ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದೆ ಅಂತ ಹೇಳಿ. ಡೈಲಿ ಒಂದು ಎಲೆ ಅಥವಾ ಕಡ್ಡಿ ಏನಾದರೂ ತೊಗೊಂಬಂದ್ಬಿಟ್ಟು ಗೂಡು ಕಟ್ಟೋಕ್ಕೆ ಅಂತ ಟ್ರೈ ಮಾಡ್ತಾಯಿತ್ತು. ಬಟ್ ಇಲ್ಲಿ ಈ 2 ಲೈಟಿಗೆ ಸಪೋರ್ಟ್ ಏನೂ ಇಲ್ಲ ಅಲ್ವಾ, ಅದಕ್ಕೆ ಅದು ಏನು ತೊಗೊಂಬಂದು ಇಟ್ಟರು ಕೂಡ ಎಲ್ಲರೂ ಕೆಳಗೆ ಬಿದ್ದೋಗ್ತಾಯಿತ್ತು. ನೋಡಿ, ಒಂದು ವಾರದಲ್ಲಿ ಇಷ್ಟೊಂದೆಲ್ಲ ತೊಗೊಂಬಂದು ಹಾಕಿದ್ದಾವೆ. ಬಟ್ ನಿಜವಾಗ್ಲೂ ಈ ಪಕ್ಷಿಗಳನ್ನು ಮೆಚ್ಚಬೇಕು. ಎಷ್ಟು ಕಷ್ಟ ಆದರೂ ಕೂಡ ಕೊನೆಗೆ ಅದು ಏನಿಲ್ಲ ಅಂದರೂ 10 ಡೇಸೇ ಆಗಿದೆ ಅನಿಸುತ್ತೆ. ಡೈಲಿ ತೊಗೊಂಬರ್ತಾಯಿತ್ತು, ಕಡ್ಡಿ ತೊಗೊಂಬರ್ತಾಯಿತ್ತು, ಎಲೆ ತೊಗೊಂಬರ್ತಾಯಿತ್ತು. ಬಟ್ ಇಟ್ಟರೆ ಪದೇ ಬೀಳ್ತಾಯಿತ್ತು. ಆದರೂ ಆ ಹಠನ ಬಿಡದೆ ಈಗ ಗೂಡು ಕೂಡ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ತುಂಬಾ ಚೆನ್ನಾಗಿ ಗೂಡು ಕೂಡ ಕಟ್ಟಿತ್ತು. ಈಗ ನೀವೇನು ನೋಡ್ತಾ ಇದ್ದೀರಾ, ಆಲ್ರೆಡಿ ಗೂಡು ಕಟ್ಟಿಬಿಟ್ಟು 2 ಮೊಟ್ಟೆ ಕೂಡ ಇಟ್ಟಿದೆ. ಹಾಗೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ, ಯಾಕಂದರೆ ಈ ಮನೆಗೆ ಬಂದು ಹೊಸದ್ರಲ್ಲಿ ಈ ಪಕ್ಷಿ ಗೂಡು ಇಡ್ತಾ ಇರೋದ್ರಿಂದ ತುಂಬಾ ಖುಷಿ ಆಯಿತು ನನಗೆ. ಮನೆಯಲ್ಲಿ ಈ ಪಕ್ಷಿಗೆ ಏನೋ ಹೇಳ್ತಾರೆ ಹೆಸರು, ನನಗೆ ಮರ್ತು ಹೋಗ್ಬಿಟ್ಟಿದ್ದೀನಿ, ನೆನಪಾದರೆ ಹೇಳ್ತೀನಿ ಆಯಿತಾ. ಸೊ ಈ ಪಕ್ಷಿ ಬಂದು ಗೂಡಿಟ್ಟಾಗ, ಅದು ಗೂಡು ಕಟ್ಟಿದಾಗ, ಅದು ಮೊಟ್ಟೆ ಇಟ್ಟಾಗ ತುಂಬ ಖುಷಿ ಆಗ್ತಾಯಿತ್ತು. ನಾನು ಇಲ್ಲಿ ಹೊರಗಡೆಗಿದ್ದೀನಿ ಅಲ್ವಾ, ಅದಕ್ಕೆ ಅದು ಅಲ್ಲೇ ಕುತ್ಕೊಂಡು ಕಾಯ್ತಾಯಿದೆ. ನಾನೊಂದು ಸ್ವಲ್ಪ ಮೂವ್ ಆಗೋದಕ್ಕೆ ಕಾಯ್ತಾಯಿದ್ದೆ. ಈಗ ಅದು ನೋಡಿ ಬಂದುಬಿಟ್ಟು ಈಗ ಮೊಟ್ಟೆ ಮೇಲೆ ಕುತ್ಕೊಂಡು ಕಾವು ಕೊಡೋಕ್ಕೆ ಕುತ್ಕೊಳ್ಳುತ್ತೆ. ಇದೇ ಥರನೇ ಮಾಡ್ತಾಯಿತ್ತು. ಸೊ ಓಕೆ, ಅದಕ್ಕೆ ಯಾಕೆ ಪಾಪ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ಸುಮ್ಮನಾದೆ. ಬರ್ತಾಯಿತ್ತು ಹೋಗ್ತಾಯಿತ್ತು, ಡೈಲಿ ಬರ್ತಾಯಿತ್ತು ಹೋಗ್ತಾಯಿತ್ತು. ಸ್ವಲ್ಪ ದಿನ ಆದಮೇಲೆ ಯಾಕೋ ಬರ್ತಾನೆ ಇರಲಿಲ್ಲ ಪಕ್ಷಿ. ಅದಕ್ಕೆ ಯಾಕೋ ಬರ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಮತ್ತೆ ನಾನು ಕ್ಯಾಮ್ರಾ ಇಟ್ಟು ನೋಡಿದಾಗ ಆಲ್ರೆಡಿ ಮೊಟ್ಟೆನೂ ಎಲ್ಲನೂ ಹೊಡೆದು ಮರಿ ಆಗಿ ಅದು ತೊಗೊಂಡೋಗಿದೆ. ಬಟ್ ನನಗೆ ತುಂಬ ಬೇಜಾರಾಯಿತು, ಮರಿನ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿ. ಅದು ಆಗಿ ಸ್ವಲ್ಪ ದಿನ ಆದಮೇಲೆ ಮತ್ತೆ 2 ಗುಬ್ಬಿಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದು ಏನಕ್ಕೆ ಬರ್ತಾ ಇದೆ, ಇದು ಕೂಡ ಎಲ್ಲಿ ಇನ್ನೊಂದು ಗೂಡು ಕಟ್ಟತ್ತೋ ಏನೋ ಅಂತ ಹೇಳಿಬಿಟ್ಟು ಅನ್ಕೊತಾ ಇದ್ದೆ. ಬಟ್ ಇದು ಬಂದುಬಿಟ್ಟು ಅದು ಏನು ಮುಂಚೆನೇ ಗೂಡು ಕಟ್ಟಿದ್ದಲ್ಲ, ಅಲ್ಲಿ ಹೋಗಿ ಚೆಕ್ ಮಾಡ್ತಾಯಿತ್ತು. ಈಗ ನೋಡಿ, ಈ ಶೂ ರ್ಯಾಕಲ್ಲೂ ಅಷ್ಟೇ ಸಂಧಿ ಎಲ್ಲಿ ಸಿಗತ್ತೆ ಗೂಡು ಕಟ್ಟೋಕ್ಕೆ ಏನು ಅಂತಲೇ ಅದು ಚೆಕ್ ಮಾಡ್ತಾಯಿದೆ. ಅಷ್ಟು ಇಲ್ಲಿ ಈ ನಮ್ಮ ಮನೆ ವಾತಾವರಣ ಇಲ್ಲೇನಿದೆ ಹೇಳಿದ್ನಲ್ಲ ಮುಂಚೆನೇ, ಇಲ್ಲಿ ಒಂದು ಸ್ವಲ್ಪ ಹಳ್ಳಿ ವಾತಾವರಣ ಇರೋದ್ರಿಂದ, ಹಾಗೆ ನಮ್ಮ ಈ ಪೋರ್ಚ್ ಏರಿಯಾ ಏನಿದೆ ಇಲ್ಲಿ ತುಂಬ ಚೆನ್ನಾಗಿದೆ. ಗಿಡಗಳೆಲ್ಲ ಜೋಡಿಸಿರೋದ್ರಿಂದ ಆ ಪಕ್ಷಿಗಳಿಗೆ ಬರೋಕ್ಕೆ ಒಂಥರ ಖುಷಿ ಆಗುತ್ತೋ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ ಈ ಸ್ಪೇಸು. ಹಾಗೆ ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಗೂಡೇನು ಕಟ್ಟಿ ಅದು ಮೊಟ್ಟೆನೂ ಇದು ಆಗಿ ಪಕ್ಷಿ ಕೂಡ ಹಾರೋಗಿದೆ ಯಾವಾಗ ಅಂಥೇಳಿ ಅದು ನನಗೆ ಗೊತ್ತಾಗಿಲ್ಲ. ಈಗ ಗುಬ್ಬಿ ಬಂದಿದೆ, ಆ ಜಾಗನ ಚೆಕ್ ಮಾಡ್ತಾ ಇದೆ ಗೂಡು ಕಟ್ಟೋಕ್ಕಾಗುತ್ತಾ ಏನು ಅಂಥೇಳಿ. ಬಟ್ ಫೈನಲಿ ಅದು ಗೂಡು ಕಟ್ಟಲಿಲ್ಲ, ಹಾರಿ ಹೋಯಿತು ಅದು ಅಷ್ಟೇ. ಹಾಗೆ ಇದು ಸಂಡೇ ದಿನವೇ ನಾನು ನೈಟ್ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಎಗ್ ಫ್ರೈಡ್ ರೈಸನ್ನು ಮಾಡ್ತಾಯಿದ್ದೆ. ಅದ್ರ ರೆಸಿಪಿನ ನಿಮ್ಮ ಜೊತೆಲಿ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನೊಂದು ಬಾಣಲಿ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು 10 ಮೊಟ್ಟೆ ತೊಗೊಂಡಿದ್ದೀನಿ. ಆ ಮೊಟ್ಟೆ ಎಲ್ಲನೂ ಹಾಕಿಬಿಟ್ಟು ಅದನ್ನು ಫಸ್ಟ್ ಒಂದು ಸ್ವಲ್ಪ ಬುರ್ಜಿ ಥರ ಮಾಡ್ಕೋತೀನಿ. ಯಾಕಂದರೆ ನಾವು ಎಗ್ ರೈಸ್ ಮಾಡುವಾಗ ಡೈರೆಕ್ಟಾಗಿ ಮೊಟ್ಟೆ ಹಾಕಿದ್ರೆ ಅಷ್ಟು ಅದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಅದಕ್ಕೆ ನಾನು ಸಪ್ರೇಟಾಗಿ ಎಗ್ ಬುರ್ಜ್ ಥರ ಮಾಡಿಕೊಂಡು ಆಮೇಲೆ ಫ್ರೈಡ್ ರೈಸ್ ಮಾಡುವಾಗ ಮಿಕ್ಸ್ ಮಾಡ್ಕೋತೀನಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಮೊಟ್ಟೆ ಎಲ್ಲ ಹಾಕ್ಕೊಂಡು
ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡಿಕೊಂಡು ತವಾದಲ್ಲಿ ಅದು ಒಂದು ಸ್ವಲ್ಪ ತವಾಗ ಅಂಟ್ಕೊಳ್ಳುತ್ತಲ್ಲ ಅದನ್ನೆಲ್ಲನೂ ಬಿಡಿಸ್ತಾ ಇದ್ದೀನಿ. ಬುರ್ಜಿ ಥರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ್ದು ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಅದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪೌಡರನ್ನು ಹಾಕಿದ್ದೀನಿ. ಅದನ್ನೆಲ್ಲ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ನಾನು, ಯಾಕಂದರೆ ಈ ಸ್ಟೀಲಿನ ಬಾಣಲಿ ಇಟ್ಟಿರೋದ್ರಿಂದ ತಳ ತಾಗ್ಬಿಡುತ್ತೆ. ಆದರೂ ಕೂಡ ತಳ ತಾಗಿದೆ ನೋಡಿ. ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಮಿಕ್ಸ್ ಮಾಡಿ ಮಾಡಿ ಈಗ ಒಂದು ಎಗ್ ಬುರ್ಜಿ ಥರ ಆಗಿದೆ. ಇದನ್ನು ನಾನೀಗ ಸಪ್ರೇಟಾಗಿ ತೆಗೆದಿಟ್ಕೋತೀನಿ. ಏನು ತರಕಾರಿ ಎಲ್ಲ ಹಾಕಿ ಬೇಯಿಸ್ಕೊಂಡು ಆದಮೇಲೆ ಇದನ್ನು ನಾನು ಹಾಕೋತೀನಿ. ಅದಕ್ಕೆ ಫಸ್ಟ್ ಎಗ್ ಬುರ್ಜಿನ ಮಾಡಿಕೊಂಡು ಅದನ್ನು ಸಪ್ರೇಟ್ ತೆಗೆದಿಟ್ಟು ಈಗ ಅದೇ ಬಾಣಲಿಗೆ ನಾನು ಇನ್ನೂ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ ತಳ ಎಲ್ಲ ಹಿಡ್ದಿರತ್ತೆ ಅಂತ ಹೇಳಿ. ಅದನ್ನು ಒಂದು ಸ್ವಲ್ಪ ಕೆರೆದು ತೆಕ್ಕೋತಾ ಇದ್ದೀನಿ. ಇದು ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ತುಂಬ ಏನು ಸೀದಿಲ್ಲ, ಅದು ಜಸ್ಟ್ ತಳಕ್ಕೆ ಹಿಡಿದಿದೆ ಅಷ್ಟೇ. ನನ್ನ ಮಗಳಿಗೆ ಈ ಥರ ಒಂದು ಸ್ವಲ್ಪ ತಳ ಹಿಡ್ದಿರೋದು, ಅವಲಕ್ಕಿಯಲ್ಲಿ ತಳ ಹಿಡ್ದಿರೋದು, ಹಾಗೆ ಈ ಎಗ್ ಬುರ್ಜ್ ಮಾಡುವಾಗ ತಳ ಹಿಡ್ದಿರೋದು ಅದೆಲ್ಲ ಇಷ್ಟ ಆಗುತ್ತೆ. ಅದಕ್ಕೆ ಇದನ್ನು ನೀಟಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಕಾದ್ಮೇಲೆ ಅದನ್ನೆಲ್ಲ ನೀಟಾಗಿ ತೆಗೆದು ಎಣ್ಣೆ ಜೊತೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದರಲ್ಲಿ ನಾನು ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕೋತಾ ಇದ್ದೀನಿ. ಕರಿಬೇವು ಹಾಕ್ಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಜೊತೆಲಿ ಅದು ಹೊಂದ್ಕೊಂಡ್ಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಒಂದು 2 ಆನಿಯನನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆನಿಯನ್ ಒಂದು ಸ್ವಲ್ಪ ಬೇಗ ಬೇಯೋದಕ್ಕೆ ಅಂತ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮನೇಲಿ ಏನು ವೆಜಿಟೇಬಲ್ಸ್ ಇದೆಯೋ ಅದನ್ನು ಹಾಕೋಬೋದು. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಹಾಗೆ ಕ್ಯಾಬೇಜನ್ನು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಅದನ್ನೆಲ್ಲ ತೊಗೊಂಡು ಈಗ ಏನು ಮಿಕ್ಸ್ಚರ್ ಇದೆಯಲ್ಲ ಅದ್ರ ಜೊತೆಲಿ ಆನಿಯನ್, ಹಸಿಮೆಣಸಿನ್ಕಾಯಿ ಅದೆಲ್ಲ ಏನಿದೆ ಅದ್ರ ಜೊತೆಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ತರಕಾರಿ ಎಲ್ಲ ಹಾಕಿದ್ಮೇಲೂ ಅಷ್ಟೇ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ತರಕಾರಿ ಒಂದು ಸ್ವಲ್ಪ ಬೇಗ ಬೇಯೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು 1 ಸ್ಪೂನಷ್ಟು ಉಪ್ಪನ್ನು ಹಾಕಿ ಮತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಆಲ್ರೆಡಿ ನೋಡೋದಕ್ಕೇ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿಬಿಟ್ಟು ಇದನ್ನು ಬೇಯೋದಕ್ಕೆ ಬಿಡಬೇಕು. ಇದು ಬೇಯುವಾಗ್ಲೂ ಅಷ್ಟೇ ಮಧ್ಯದಲ್ಲಿ ಒಂದು ಸ್ವಲ್ಪ ಕೈ ಆಡ್ತಾ ಇರಬೇಕು, ಇಲ್ಲ ಅಂದರೆ ಅದು ಮೇಲ್ಗಡೆ ಎಲ್ಲ ಹಸಿ ತರಕಾರಿ ಹಾಗೆ ಇರುತ್ತೆ, ಕೆಳಗಡೆಗೆಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ. ಅದಕ್ಕೆ ಇದನ್ನೊಂದು ಸ್ವಲ್ಪ ಆವಾಗವಾಗ ಮಿಕ್ಸ್ ಮಾಡಿಕೊಂಡು ತರಕಾರಿ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈಗ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ತರಕಾರಿಯಿಂದ ಏನು ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಒಂದು ಸ್ವಲ್ಪ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆದಾಗ ತರಕಾರಿ ಬೆಂದಿದೆ ಅಂತ ಅರ್ಥ. ಈಗ ತರಕಾರಿ ಎಲ್ಲ ಬೆಂದ ಮೇಲೆ ಅದಕ್ಕೆ ನಾನು ಒಂದು ಸ್ವಲ್ಪ ಸೋಯಾ ಸಾಸು, ಹಾಗೆ ಗ್ರೀನ್ ಚಿಲ್ಲಿ ಸಾಸು, ಹಾಗೆ ಒಂದು ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕ್ಕೊತಾ ಇದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ತರಕಾರಿ ಜೊತೆಲೆಲ್ಲ ಅದು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಆದಮೇಲೆ ನಾನು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಅದು ಅಷ್ಟು ತರಕಾರಿ ಜೊತೆಲಿ ಹೊಂದ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮಾಡಬೇಕಾಗತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ, ಈಗ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾನು ಅದೇನು ಎಗ್ ಬುರ್ಜನ್ನ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಈಗ ಈ ತರಕಾರಿ ಎಲ್ಲ ಬೆಂದಿರೋದು ಏನಿದೆ ಅದ್ರ ಜೊತೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದು ಈಗ ಒಂಥರ ವೆಜಿಟೇಬಲ್ಸ್ ಹಾಕಿರೋ ಎಗ್ ಬುರ್ಜಿ ಥರನೇ ಆಗಿರುತ್ತೆ. ಇದನ್ನು ಬೇಕಿದ್ರೆ ನೀವು ಚಪಾತಿ ಜೊತೆಲಿ ಕೂಡ ನೆಂಚ್ಕೊಂಡು ತಿನ್ಬೋದು, ಆಯಿತಾ, ಅಷ್ಟು ಚೆನ್ನಾಗಿರುತ್ತೆ. ಈಗ ಎಲ್ಲ ಬೆಂದಾಗಿದೆ. ಸೊ ನಾವೀಗ ಎಗ್ ಫ್ರೈಡ್ ರೈಸನ್ನು ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾನು ಆಲ್ರೆಡಿ ವೈಟ್ ರೈಸನ್ನು ಮಾಡಿ ಒಂದು ಸ್ವಲ್ಪ ಬೌಲಿಗೆ ಹಾಕಿ ಇಟ್ಟಿದ್ದೆ, ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ. ತಣ್ಣಗಾದರೆ ಒಂದು ಸ್ವಲ್ಪ ಉದುರಾಗುತ್ತಲ್ಲ ರೈಸು, ಅದಕ್ಕೆ ಆ ಥರ ಆಗಲಿ ಅಂತ ಹೇಳಿ ಆಲ್ರೆಡಿ ಬೌಲಲ್ಲಿ ಹಾಕಿಟ್ಕೊಂಡಿದ್ದೆ. ಆ ರೈಸನ್ನು ಇವಾಗ ನಾನು ಬೌಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ಎಗ್ ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಾಗಿತ್ತು.
ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ, ಲಂಚಿಗೆ, ಡಿನ್ನರ್ಗೆ ಯಾವುದಕ್ಕಾದರೂ ಮಾಡ್ಕೋಬೋದು. ಕ್ವಿಕ್ ಆ್ಯಂಡ್ ಈಸಿಯಾಗಿರುತ್ತೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋರ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರ್ಲಾ, ಬಾಯ್.